ಮಧ್ಯಪ್ರಾಚ್ಯದಲ್ಲಿ ಯುದ್ಧದ ಕಾರ್ಮೋಡ ಆವರಿಸಿದೆ. ಯಾವುದೇ ಕ್ಷಣದಲ್ಲಿ ಇರಾನ್ ಮೇಲೆ ಅಮೆರಿಕ ರಣಭೀಕರ ಯುದ್ಧವನ್ನ ಮಾಡಬಹುದು. ಇನ್ನು ಇರಾನ್ನಲ್ಲಿ ಹೇಗಾದ್ರೂ ಮಾಡಿ ತನ್ನ ಆಪ್ತರ ಸರ್ಕಾರ ಬರಬೇಕು ಅಂತ ಇನ್ನಿಲ್ಲದ ಸರ್ಕಸ್ ಮಾಡ್ತಾ ಇದ್ದಾರೆ. ಇದರ ನಡುವೆ ವೈಟ್ ಹೌಸ್ನ ಅದೊಂದು ಹೇಳಿಕೆ ಭಾರೀ ಸಂಚಲನಕ್ಕೆ ಕಾರಣವಾಗಿದೆ. ಎಂಟುನೂರು ಜನರ ಮರಣದಂಡನೆ ತಪ್ಪಿಸಿದ ಟ್ರಂಪ್. ಇರಾನಿಯರ ಬಗ್ಗೆ ಸಾಫ್ಟ್, ಖಮೇನಿ ಮೇಲೆ ನಿಗೆ. ಆಂತರಿಕ ದಂಗೆಯಿಂದ ಇರಾನ್ ಕಾದ ಕಾವಲಿನಂತಾಗಿದೆ. ಹಿಂಸಾಚಾರದಿಂದ ಲೆಕ್ಕವಿಲ್ಲದಷ್ಟು ಹೆಣಗಳು ಬೀಳುತ್ತಾ ಇವೆ. ಇರಾನ್ ಸರ್ವೋಚ್ಚ ನಾಯಕ ಖಮೇನಿಗೆ ಪಂಚ್ ಕೊಟ್ಟು ತನ್ನದೇ ಪಾರುಪತ್ಯ ಸಾಧಿಸಲು ಡೊನಾಲ್ಡ್ ಟ್ರಂಪ್ ಸರ್ಕಸ್ ಮಾಡುತ್ತಿದ್ದಾರೆ. ಇರಾನ್ ಪ್ರತಿಭಟನಾಕಾರರ ಮನಗೆಲ್ಲಲು ಇನ್ನಿಲ್ಲದ ಪ್ರಯತ್ನ ಮಾಡುತ್ತಿದ್ದಾರೆ. ಇದೀಗ ಡೊನಾಲ್ಡ್ ಟ್ರಂಪ್ ಇರಾನಿಯರ ಬಗ್ಗೆ ಮೃದು ಧೋರಣೆಯನ್ನು ತೋರ್ತಾ ಇದ್ದಾರೆ. ಟ್ರಂಪ್ ಹೇಳಿಕೆ ಬೆನ್ನಲ್ಲೇ ಈಗ ಅಮೆರಿಕ ಅಧ್ಯಕ್ಷರ ಅಧಿಕೃತ ಕಚೇರಿ ವೈಟ್ ಹೌಸ್ ನೀಡಿರುವಂತಹ ಸ್ಪಷ್ಟನೆ ಜಗತ್ತಿನ ಗಮನವನ್ನು ಸೆಳೆತಾ ಇದೆ. ಇರಾನ್ ನೆಲದಲ್ಲಿ ಪ್ರತಿಭಟನೆಗಳ ವಿರುದ್ಧ ಖಮೇನಿ ಕೈಗೊಂಡಿರುವಂತಹ ಕ್ರಮಗಳ ಕುರಿತು ಡೊನಾಲ್ಡ್ ಟ್ರಂಪ್ ಒತ್ತಡದ ಮೇರೆಗೆ ಇರಾನ್ ಕನಿಷ್ಠ 800 ಜನರ ಮರಣದಂಡನೆ ಶಿಕ್ಷೆಗೆ ತಡೆಯಾಜ್ಞೆ ನೀಡಿದೆ ಅಂತ ಅಮೆರಿಕ ಹೇಳಿಕೊಂಡಿದೆ. ಶ್ವೇತಭವನದ ಪತ್ರಿಕಾ ಕಾರ್ಯದರ್ಶಿ ಕ್ಯಾರೋಲಿನ್ ಲೆವಿಟ್ ಈ ಬಗ್ಗೆ ತಿಳಿಸಿದ್ದಾರೆ. ಟ್ರಂಪ್ ಮಧ್ಯಸ್ಥಿಕೆಯ ಕಾರಣಕ್ಕೆ 800 ಜನರ ಮರಣದಂಡನೆಗೆ ಬ್ರೇಕ್ ಹಾಕಲಾಗಿದೆ ಎಂದಿದ್ದಾರೆ. ಅಲ್ಲದೆ ಅಧ್ಯಕ್ಷರ ಮುಂದೆ ಎಲ್ಲಾ ಆಯ್ಕೆಗಳು ಉಳಿದಿದ್ದು, ಇದೇ ರೀತಿ ಪ್ರತಿಭಟನಾಕಾರರ ಹತ್ಯೆ ಮುಂದುವರೆದರೆ ಗಂಭೀರ ಪರಿಣಾಮ ಎದುರಿಸಬೇಕಾಗುತ್ತೆ ಅಂತ ಟ್ರಂಪ್ ಇರಾನ್ಗೆ ಎಚ್ಚರಿಕೆ ನೀಡಿದ್ದಾರಂತೆ. ಇನ್ನು ಇರಾನ್ ವಿಚಾರದಲ್ಲಿ ಡೊನಾಲ್ಡ್ ಟ್ರಂಪ್ ದಿಢೀರ್ ಮೃದು ಧೋರಣೆಗೆ ಮಧ್ಯ ಬಲಿಷ್ಠ ರಾಷ್ಟ್ರಗಳ ಒತ್ತಡ ಕೂಡ ಕಾರಣ ಅಂತ ಹೇಳಲಾಗ್ತಿದೆ. ಸೌದಿ ಅರೇಬಿಯಾ, ಕತಾರ್ ಮತ್ತು ಓಮನ್ ನಾಯಕರು ಹಾಗೂ ಅಧಿಕಾರಿಗಳು ದಿಢೀರ್ ತುರ್ತು ಸಭೆ ಸೇರಿ ಚರ್ಚೆ ನಡೆಸಿದ್ದಾರೆ. ಇದೇ ಸಭೆಯಲ್ಲಿ ಡೊನಾಲ್ಡ್ ಟ್ರಂಪ್ ಅವರನ್ನ ತಡೆಯಲು ಗಂಭೀರ ಚರ್ಚೆ ನಡೆದಿದ್ದು ರಾಜತಾಂತ್ರಿಕ ಒತ್ತಡವನ್ನ ಹೇರಿದ್ದಾರೆ ಅಂತ ಹೇಳಲಾಗ್ತಿದೆ. ಈ ಹಿನ್ನೆಲೆ ಟ್ರಂಪ್ ಕೂಡ ಇರಾನ್ ವಿರುದ್ಧ ಮಿಲಿಟರಿ ಕಾರ್ಯಾಚರಣೆ ನಡೆಸಲು ಹಿಂದೇಟು ಹಾಕುತ್ತಿರುವ ಅಭಿಪ್ರಾಯ ಕೂಡ ವ್ಯಕ್ತವಾಗಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಮಧ್ಯಪ್ರಾಚ್ಯದಲ್ಲಿ ಯುದ್ಧದ ಕಾರ್ಮೋಡ ಆವರಿಸಿದೆ. ಯಾವುದೇ ಕ್ಷಣದಲ್ಲಿ ಇರಾನ್ ಮೇಲೆ ಅಮೆರಿಕ ರಣಭೀಕರ ಯುದ್ಧವನ್ನ ಮಾಡಬಹುದು. ಇನ್ನು ಇರಾನ್ನಲ್ಲಿ ಹೇಗಾದ್ರೂ ಮಾಡಿ ತನ್ನ ಆಪ್ತರ ಸರ್ಕಾರ ಬರಬೇಕು ಅಂತ ಇನ್ನಿಲ್ಲದ ಸರ್ಕಸ್ ಮಾಡ್ತಾ ಇದ್ದಾರೆ. ಇದರ ನಡುವೆ ವೈಟ್ ಹೌಸ್ನ ಅದೊಂದು ಹೇಳಿಕೆ ಭಾರೀ ಸಂಚಲನಕ್ಕೆ ಕಾರಣವಾಗಿದೆ. ಎಂಟುನೂರು ಜನರ ಮರಣದಂಡನೆ ತಪ್ಪಿಸಿದ ಟ್ರಂಪ್. ಇರಾನಿಯರ ಬಗ್ಗೆ ಸಾಫ್ಟ್, ಖಮೇನಿ ಮೇಲೆ ನಿಗೆ. ಆಂತರಿಕ ದಂಗೆಯಿಂದ ಇರಾನ್ ಕಾದ ಕಾವಲಿನಂತಾಗಿದೆ. ಹಿಂಸಾಚಾರದಿಂದ ಲೆಕ್ಕವಿಲ್ಲದಷ್ಟು ಹೆಣಗಳು ಬೀಳುತ್ತಾ ಇವೆ. ಇರಾನ್ ಸರ್ವೋಚ್ಚ ನಾಯಕ ಖಮೇನಿಗೆ ಪಂಚ್ ಕೊಟ್ಟು ತನ್ನದೇ ಪಾರುಪತ್ಯ ಸಾಧಿಸಲು ಡೊನಾಲ್ಡ್ ಟ್ರಂಪ್ ಸರ್ಕಸ್ ಮಾಡುತ್ತಿದ್ದಾರೆ. ಇರಾನ್ ಪ್ರತಿಭಟನಾಕಾರರ ಮನಗೆಲ್ಲಲು ಇನ್ನಿಲ್ಲದ ಪ್ರಯತ್ನ ಮಾಡುತ್ತಿದ್ದಾರೆ. ಇದೀಗ ಡೊನಾಲ್ಡ್ ಟ್ರಂಪ್ ಇರಾನಿಯರ ಬಗ್ಗೆ ಮೃದು ಧೋರಣೆಯನ್ನು ತೋರ್ತಾ ಇದ್ದಾರೆ. ಟ್ರಂಪ್ ಹೇಳಿಕೆ ಬೆನ್ನಲ್ಲೇ ಈಗ ಅಮೆರಿಕ ಅಧ್ಯಕ್ಷರ ಅಧಿಕೃತ ಕಚೇರಿ ವೈಟ್ ಹೌಸ್ ನೀಡಿರುವಂತಹ ಸ್ಪಷ್ಟನೆ ಜಗತ್ತಿನ ಗಮನವನ್ನು ಸೆಳೆತಾ ಇದೆ. ಇರಾನ್ ನೆಲದಲ್ಲಿ ಪ್ರತಿಭಟನೆಗಳ ವಿರುದ್ಧ ಖಮೇನಿ ಕೈಗೊಂಡಿರುವಂತಹ ಕ್ರಮಗಳ ಕುರಿತು ಡೊನಾಲ್ಡ್ ಟ್ರಂಪ್ ಒತ್ತಡದ ಮೇರೆಗೆ ಇರಾನ್ ಕನಿಷ್ಠ 800 ಜನರ ಮರಣದಂಡನೆ ಶಿಕ್ಷೆಗೆ ತಡೆಯಾಜ್ಞೆ ನೀಡಿದೆ ಅಂತ ಅಮೆರಿಕ ಹೇಳಿಕೊಂಡಿದೆ. ಶ್ವೇತಭವನದ ಪತ್ರಿಕಾ ಕಾರ್ಯದರ್ಶಿ ಕ್ಯಾರೋಲಿನ್ ಲೆವಿಟ್ ಈ ಬಗ್ಗೆ ತಿಳಿಸಿದ್ದಾರೆ. ಟ್ರಂಪ್ ಮಧ್ಯಸ್ಥಿಕೆಯ ಕಾರಣಕ್ಕೆ 800 ಜನರ ಮರಣದಂಡನೆಗೆ ಬ್ರೇಕ್ ಹಾಕಲಾಗಿದೆ ಎಂದಿದ್ದಾರೆ. ಅಲ್ಲದೆ ಅಧ್ಯಕ್ಷರ ಮುಂದೆ ಎಲ್ಲಾ ಆಯ್ಕೆಗಳು ಉಳಿದಿದ್ದು, ಇದೇ ರೀತಿ ಪ್ರತಿಭಟನಾಕಾರರ ಹತ್ಯೆ ಮುಂದುವರೆದರೆ ಗಂಭೀರ ಪರಿಣಾಮ ಎದುರಿಸಬೇಕಾಗುತ್ತೆ ಅಂತ ಟ್ರಂಪ್ ಇರಾನ್ಗೆ ಎಚ್ಚರಿಕೆ ನೀಡಿದ್ದಾರಂತೆ.
ಇನ್ನು ಇರಾನ್ ವಿಚಾರದಲ್ಲಿ ಡೊನಾಲ್ಡ್ ಟ್ರಂಪ್ ದಿಢೀರ್ ಮೃದು ಧೋರಣೆಗೆ ಮಧ್ಯ ಬಲಿಷ್ಠ ರಾಷ್ಟ್ರಗಳ ಒತ್ತಡ ಕೂಡ ಕಾರಣ ಅಂತ ಹೇಳಲಾಗ್ತಿದೆ. ಸೌದಿ ಅರೇಬಿಯಾ, ಕತಾರ್ ಮತ್ತು ಓಮನ್ ನಾಯಕರು ಹಾಗೂ ಅಧಿಕಾರಿಗಳು ದಿಢೀರ್ ತುರ್ತು ಸಭೆ ಸೇರಿ ಚರ್ಚೆ ನಡೆಸಿದ್ದಾರೆ. ಇದೇ ಸಭೆಯಲ್ಲಿ ಡೊನಾಲ್ಡ್ ಟ್ರಂಪ್ ಅವರನ್ನ ತಡೆಯಲು ಗಂಭೀರ ಚರ್ಚೆ ನಡೆದಿದ್ದು ರಾಜತಾಂತ್ರಿಕ ಒತ್ತಡವನ್ನ ಹೇರಿದ್ದಾರೆ ಅಂತ ಹೇಳಲಾಗ್ತಿದೆ. ಈ ಹಿನ್ನೆಲೆ ಟ್ರಂಪ್ ಕೂಡ ಇರಾನ್ ವಿರುದ್ಧ ಮಿಲಿಟರಿ ಕಾರ್ಯಾಚರಣೆ ನಡೆಸಲು ಹಿಂದೇಟು ಹಾಕುತ್ತಿರುವ ಅಭಿಪ್ರಾಯ ಕೂಡ ವ್ಯಕ್ತವಾಗಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಮಧ್ಯಪ್ರಾಚ್ಯದಲ್ಲಿ ಯುದ್ಧದ ಕಾರ್ಮೋಡ ಆವರಿಸಿದೆ. ಯಾವುದೇ ಕ್ಷಣದಲ್ಲಿ ಇರಾನ್ ಮೇಲೆ ಅಮೆರಿಕ ರಣಭೀಕರ ಯುದ್ಧವನ್ನ ಮಾಡಬಹುದು. ಇನ್ನು ಇರಾನ್ನಲ್ಲಿ ಹೇಗಾದ್ರೂ ಮಾಡಿ ತನ್ನ ಆಪ್ತರ ಸರ್ಕಾರ ಬರಬೇಕು ಅಂತ ಇನ್ನಿಲ್ಲದ ಸರ್ಕಸ್ ಮಾಡ್ತಾ ಇದ್ದಾರೆ. ಇದರ ನಡುವೆ ವೈಟ್ ಹೌಸ್ನ ಅದೊಂದು ಹೇಳಿಕೆ ಭಾರೀ ಸಂಚಲನಕ್ಕೆ ಕಾರಣವಾಗಿದೆ. ಎಂಟುನೂರು ಜನರ ಮರಣದಂಡನೆ ತಪ್ಪಿಸಿದ ಟ್ರಂಪ್. ಇರಾನಿಯರ ಬಗ್ಗೆ ಸಾಫ್ಟ್, ಖಮೇನಿ ಮೇಲೆ ನಿಗೆ. ಆಂತರಿಕ ದಂಗೆಯಿಂದ ಇರಾನ್ ಕಾದ ಕಾವಲಿನಂತಾಗಿದೆ. ಹಿಂಸಾಚಾರದಿಂದ ಲೆಕ್ಕವಿಲ್ಲದಷ್ಟು ಹೆಣಗಳು ಬೀಳ್ತಾ ಇವೆ. ಇರಾನ್ ಸರ್ವೋಚ್ಚ ನಾಯಕ ಖಮೇನಿಗೆ ಪಂಚ್ ಕೊಟ್ಟು ತನ್ನದೇ ಪಾರುಪತ್ಯ ಸಾಧಿಸಲು ಡೊನಾಲ್ಡ್ ಟ್ರಂಪ್ ಸರ್ಕಸ್ ಮಾಡುತ್ತಿದ್ದಾರೆ. ಇರಾನ್ ಪ್ರತಿಭಟನಾಕಾರರ ಮನಗೆಲ್ಲಲು ಇನ್ನಿಲ್ಲದ ಪ್ರಯತ್ನ ಮಾಡುತ್ತಿದ್ದಾರೆ. ಇದೀಗ ಡೊನಾಲ್ಡ್ ಟ್ರಂಪ್ ಇರಾನಿಯರ ಬಗ್ಗೆ ಮೃದು ಧೋರಣೆಯನ್ನು ತೋರ್ತಾ ಇದ್ದಾರೆ. ಟ್ರಂಪ್ ಹೇಳಿಕೆ ಬೆನ್ನಲ್ಲೇ ಈಗ ಅಮೆರಿಕ ಅಧ್ಯಕ್ಷರ ಅಧಿಕೃತ ಕಚೇರಿ ವೈಟ್ ಹೌಸ್ ನೀಡಿರುವಂತಹ ಸ್ಪಷ್ಟನೆ ಜಗತ್ತಿನ ಗಮನವನ್ನು ಸೆಳೆತಾ ಇದೆ. ಇರಾನ್ ನೆಲದಲ್ಲಿ ಪ್ರತಿಭಟನೆಗಳ ವಿರುದ್ಧ ಖಮೇನಿ ಕೈಗೊಂಡಿರುವಂತಹ ಕ್ರಮಗಳ ಕುರಿತು ಡೊನಾಲ್ಡ್ ಟ್ರಂಪ್ ಒತ್ತಡದ ಮೇರೆಗೆ ಇರಾನ್ ಕನಿಷ್ಠ 800 ಜನರ ಮರಣದಂಡನೆ ಶಿಕ್ಷೆಗೆ ತಡೆಯಾಜ್ಞೆ ನೀಡಿದೆ ಅಂತ ಅಮೆರಿಕ ಹೇಳಿಕೊಂಡಿದೆ. ಶ್ವೇತಭವನದ ಪತ್ರಿಕಾ ಕಾರ್ಯದರ್ಶಿ ಕ್ಯಾರೋಲಿನ್ ಲೆವಿಟ್ ಈ ಬಗ್ಗೆ ತಿಳಿಸಿದ್ದಾರೆ. ಟ್ರಂಪ್ ಮಧ್ಯಸ್ಥಿಕೆಯ ಕಾರಣಕ್ಕೆ 800 ಜನರ ಮರಣದಂಡನೆಗೆ ಬ್ರೇಕ್ ಹಾಕಲಾಗಿದೆ ಎಂದಿದ್ದಾರೆ. ಅಲ್ಲದೆ ಅಧ್ಯಕ್ಷರ ಮುಂದೆ ಎಲ್ಲಾ ಆಯ್ಕೆಗಳು ಉಳಿದಿದ್ದು ಇದೇ ರೀತಿ ಪ್ರತಿಭಟನಾಕಾರರ ಹತ್ಯೆ ಮುಂದುವರೆದರೆ ಗಂಭೀರ ಪರಿಣಾಮ ಎದುರಿಸಬೇಕಾಗುತ್ತೆ ಅಂತ ಟ್ರಂಪ್ ಇರಾನ್ಗೆ ಎಚ್ಚರಿಕೆ ನೀಡಿದ್ದಾರಂತೆ. ಇನ್ನು ಇರಾನ್ ವಿಚಾರದಲ್ಲಿ ಡೊನಾಲ್ಡ್ ಟ್ರಂಪ್ ದಿಢೀರ್ ಮೃದು ಧೋರಣೆಗೆ ಮಧ್ಯ ಬಲಿಷ್ಠ ರಾಷ್ಟ್ರಗಳ ಒತ್ತಡ ಕೂಡ ಕಾರಣ ಅಂತ ಹೇಳಲಾಗ್ತಿದೆ. ಸೌದಿ ಅರೇಬಿಯಾ, ಕತಾರ್ ಮತ್ತು ಓಮನ್ ನಾಯಕರು ಹಾಗೂ ಅಧಿಕಾರಿಗಳು ದಿಢೀರ್ ತುರ್ತು ಸಭೆ ಸೇರಿ ಚರ್ಚೆ ನಡೆಸಿದ್ದಾರೆ. ಇದೇ ಸಭೆಯಲ್ಲಿ ಡೊನಾಲ್ಡ್ ಟ್ರಂಪ್ ಅವರನ್ನ ತಡೆಯಲು ಗಂಭೀರ ಚರ್ಚೆ ನಡೆದಿದ್ದು ರಾಜತಾಂತ್ರಿಕ ಒತ್ತಡವನ್ನ ಹೇರಿದ್ದಾರೆ ಅಂತ ಹೇಳಲಾಗ್ತಿದೆ. ಈ ಹಿನ್ನೆಲೆ ಟ್ರಂಪ್ ಕೂಡ ಇರಾನ್ ವಿರುದ್ಧ ಮಿಲಿಟರಿ ಕಾರ್ಯಾಚರಣೆ ನಡೆಸಲು ಹಿಂದೇಟು ಹಾಕುತ್ತಿರುವ ಅಭಿಪ್ರಾಯ ಕೂಡ ವ್ಯಕ್ತವಾಗಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಮಧ್ಯಪ್ರಾಚ್ಯದಲ್ಲಿ ಯುದ್ಧದ ಕಾರ್ಮೋಡ ಆವರಿಸಿದೆ. ಯಾವುದೇ ಕ್ಷಣದಲ್ಲಿ ಇರಾನ್ ಮೇಲೆ ಅಮೆರಿಕ ರಣಭೀಕರ ಯುದ್ಧವನ್ನ ಮಾಡಬಹುದು. ಇನ್ನು ಇರಾನ್ನಲ್ಲಿ ಹೇಗಾದ್ರೂ ಮಾಡಿ ತನ್ನ ಆಪ್ತರ ಸರ್ಕಾರ ಬರಬೇಕು ಅಂತ ಇನ್ನಿಲ್ಲದ ಸರ್ಕಸ್ ಮಾಡ್ತಾ ಇದ್ದಾರೆ. ಇದರ ನಡುವೆ ವೈಟ್ ಹೌಸ್ನ ಅದೊಂದು ಹೇಳಿಕೆ ಭಾರೀ ಸಂಚಲನಕ್ಕೆ ಕಾರಣವಾಗಿದೆ. ಎಂಟುನೂರು ಜನರ ಮರಣದಂಡನೆ ತಪ್ಪಿಸಿದ ಟ್ರಂಪ್. ಇರಾನಿಯರ ಬಗ್ಗೆ ಸಾಫ್ಟ್, ಖಮೇನಿ ಮೇಲೆ ನಿಗೆ. ಆಂತರಿಕ ದಂಗೆಯಿಂದ ಇರಾನ್ ಕಾದ ಕಾವಲಿನಂತಾಗಿದೆ. ಹಿಂಸಾಚಾರದಿಂದ ಲೆಕ್ಕವಿಲ್ಲದಷ್ಟು ಹೆಣಗಳು ಬೀಳ್ತಾ ಇವೆ. ಇರಾನ್ ಸರ್ವೋಚ್ಚ ನಾಯಕ ಖಮೇನಿಗೆ ಪಂಚ್ ಕೊಟ್ಟು ತನ್ನದೇ ಪಾರುಪತ್ಯ ಸಾಧಿಸಲು ಡೊನಾಲ್ಡ್ ಟ್ರಂಪ್ ಸರ್ಕಸ್ ಮಾಡುತ್ತಿದ್ದಾರೆ. ಇರಾನ್ ಪ್ರತಿಭಟನಾಕಾರರ ಮನಗೆಲ್ಲಲು ಇನ್ನಿಲ್ಲದ ಪ್ರಯತ್ನ ಮಾಡುತ್ತಿದ್ದಾರೆ. ಇದೀಗ ಡೊನಾಲ್ಡ್ ಟ್ರಂಪ್ ಇರಾನಿಯರ ಬಗ್ಗೆ ಮೃದು ಧೋರಣೆಯನ್ನು ತೋರ್ತಾ ಇದ್ದಾರೆ. ಟ್ರಂಪ್ ಹೇಳಿಕೆ ಬೆನ್ನಲ್ಲೇ ಈಗ ಅಮೆರಿಕ ಅಧ್ಯಕ್ಷರ ಅಧಿಕೃತ ಕಚೇರಿ ವೈಟ್ ಹೌಸ್ ನೀಡಿರುವಂತಹ ಸ್ಪಷ್ಟನೆ ಜಗತ್ತಿನ ಗಮನವನ್ನು ಸೆಳೆತಾ ಇದೆ. ಇರಾನ್ ನೆಲದಲ್ಲಿ ಪ್ರತಿಭಟನೆಗಳ ವಿರುದ್ಧ ಖಮೇನಿ ಕೈಗೊಂಡಿರುವಂತಹ ಕ್ರಮಗಳ ಕುರಿತು ಡೊನಾಲ್ಡ್ ಟ್ರಂಪ್ ಒತ್ತಡದ ಮೇರೆಗೆ ಇರಾನ್ ಕನಿಷ್ಠ 800 ಜನರ ಮರಣದಂಡನೆ ಶಿಕ್ಷೆಗೆ ತಡೆಯಾಜ್ಞೆ ನೀಡಿದೆ ಅಂತ ಅಮೆರಿಕ ಹೇಳಿಕೊಂಡಿದೆ.
ಶ್ವೇತಭವನದ ಪತ್ರಿಕಾ ಕಾರ್ಯದರ್ಶಿ ಕ್ಯಾರೋಲಿನ್ ಲೆವಿಟ್ ಈ ಬಗ್ಗೆ ತಿಳಿಸಿದ್ದಾರೆ. ಟ್ರಂಪ್ ಮಧ್ಯಸ್ಥಿಕೆಯ ಕಾರಣಕ್ಕೆ 800 ಜನರ ಮರಣದಂಡನೆಗೆ ಬ್ರೇಕ್ ಹಾಕಲಾಗಿದೆ ಎಂದಿದ್ದಾರೆ. ಅಲ್ಲದೆ ಅಧ್ಯಕ್ಷರ ಮುಂದೆ ಎಲ್ಲಾ ಆಯ್ಕೆಗಳು ಉಳಿದಿದ್ದು, ಇದೇ ರೀತಿ ಪ್ರತಿಭಟನಾಕಾರರ ಹತ್ಯೆ ಮುಂದುವರೆದರೆ ಗಂಭೀರ ಪರಿಣಾಮ ಎದುರಿಸಬೇಕಾಗುತ್ತೆ ಅಂತ ಟ್ರಂಪ್ ಇರಾನ್ಗೆ ಎಚ್ಚರಿಕೆ ನೀಡಿದ್ದಾರಂತೆ. ಇನ್ನು ಇರಾನ್ ವಿಚಾರದಲ್ಲಿ ಡೊನಾಲ್ಡ್ ಟ್ರಂಪ್ ದಿಢೀರ್ ಮೃದು ಧೋರಣೆಗೆ ಮಧ್ಯ ಬಲಿಷ್ಠ ರಾಷ್ಟ್ರಗಳ ಒತ್ತಡ ಕೂಡ ಕಾರಣ ಅಂತ ಹೇಳಲಾಗ್ತಿದೆ. ಸೌದಿ ಅರೇಬಿಯಾ, ಕತಾರ್ ಮತ್ತು ಓಮನ್ ನಾಯಕರು ಹಾಗೂ ಅಧಿಕಾರಿಗಳು ದಿಢೀರ್ ತುರ್ತು ಸಭೆ ಸೇರಿ ಚರ್ಚೆ ನಡೆಸಿದ್ದಾರೆ. ಇದೇ ಸಭೆಯಲ್ಲಿ ಡೊನಾಲ್ಡ್ ಟ್ರಂಪ್ ಅವರನ್ನ ತಡೆಯಲು ಗಂಭೀರ ಚರ್ಚೆ ನಡೆದಿದ್ದು, ರಾಜತಾಂತ್ರಿಕ ಒತ್ತಡವನ್ನ ಹೇರಿದ್ದಾರೆ ಅಂತ ಹೇಳಲಾಗ್ತಿದೆ. ಈ ಹಿನ್ನೆಲೆ ಟ್ರಂಪ್ ಕೂಡ ಇರಾನ್ ವಿರುದ್ಧ ಮಿಲಿಟರಿ ಕಾರ್ಯಾಚರಣೆ ನಡೆಸಲು ಹಿಂದೇಟು ಹಾಕುತ್ತಿರುವ ಅಭಿಪ್ರಾಯ ಕೂಡ ವ್ಯಕ್ತವಾಗಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.